ಹಾಯ್ ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವೀಡಿಯೋದಲ್ಲಿ ನನ್ನ ಹತ್ರ ಇರೋಂತಹ ಕೆಲವು ಜ್ಯುವೆಲ್ರೀಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನನ್ನ ಜ್ಯುವೆಲ್ರಿ ಕಲೆಕ್ಷನ್ ವಿಡಿಯೋ ಇವತ್ತಿನ ವಿಡಿಯೋ ಆಗಿರುತ್ತೆ. ಸೊ ನನ್ನ ಹತ್ರ ಯಾವ ಥರ ಜ್ಯುವೆಲ್ರೀಸ್ ಇದ್ದಾವೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಜಾಸ್ತಿ ಏನಿಲ್ಲ, ಸೊ ಏನೇನಿದೆಯೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ವಿಡಿಯೋ ಪೂರ್ತಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಪ್ಲೀಸ್ ವಿಡಿಯೋ ಪೂರ್ತಿ ನೋಡಿ. ನನ್ನ ಜ್ಯುವೆಲ್ರಿ ಕಲೆಕ್ಷನ್ಸ್ ಎಲ್ಲ ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ, ಓಕೆನಾ? ಬನ್ನಿ ಇವಾಗ ವಿಡಿಯೋಗೆ ಹೋಗೋಣ. ಸೊ ಫಸ್ಟು ಕ್ಯಾಮ್ರಾನ ಒಂದು ಕಡೆ ಸೆಟ್ ಮಾಡಿಬಿಡ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ನಾನು ಒಂದೊಂದೇ ನನ್ನ ಜ್ಯುವೆಲ್ರೀಸ್ ಎಲ್ಲ ತೋರಿಸ್ತೀನಿ. ಸೊ ನಾನು ಫಸ್ಟು ನನಗಿಷ್ಟ ಆಗಿರೋಂಥದ್ದು ಜ್ಯುವೆಲ್ರಿನ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊತೀನಿ. ಫ್ರೆಂಡ್ಸ್, ನನ್ನ ಫಸ್ಟ್ ಜ್ಯುವೆಲ್ರಿ ಇದು ನೋಡ್ಬೋದು. ಇದು 1 ಗ್ರಾಮ್ ಜ್ಯುವೆಲ್ರಿ. ನಾನು ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲೂ ತೋರಿಸ್ತೀನಿ ನೋಡಿ. ಹಿಂಗಿದೆ 1 ಗ್ರಾಮ್ ಜ್ಯುವೆಲ್ರಿ. ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಇಲ್ಲೆಲ್ಲ ಇದೆಯಲ್ಲ, ಇಲ್ಲೆಲ್ಲ ಲಕ್ಷ್ಮೀ ದೇವ್ರದ್ದು ಎಲ್ಲ ಪೆಂಡಲ್ ಇದೆ, ಲಕ್ಷ್ಮೀ ದೇವ್ರದ್ದು. ಈ ಕಡೆ ಇಲ್ಲಿ ಮಣಿಗಳಿದ್ದಾವೆ, ತುಂಬ ಚೆನ್ನಾಗಿದೆ. ನಾನು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು, ಮದುವೆಗಂತಲೇ ತೊಗೊಂಡಿದ್ದು 1 ಗ್ರಾಮ್ ಗೋಲ್ಡ್ ಇದು. ಸೊ ಹಾಕೊಂಡು ತೋರಿಸ್ತೀನಿ. ಈಗ ಬರುತ್ತೆ ಹಾಕ್ಕೊಂಡ್ರೆ. ಹಾಕ್ಕೊಳ್ಳೋಕ್ಕೆಲ್ಲ ಇವಾಗ ಟೈಮ್ ಇಲ್ಲ, ಅದಕ್ಕೆ ಸುಮ್ಮನೆ ಹಿಂಗೆ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ಸೊ ಈ ರೀತಿ ಇರುತ್ತೆ. ನಾನು ಮದುವೆಯಲ್ಲಿ ಹಾಕ್ಕೊಂಡಿದ್ದೆ, ತುಂಬಾ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಇದು. ಸೊ ಅದಕ್ಕೆ ಇದು ಫಸ್ಟ್ ಜ್ಯುವೆಲ್ರಿ. ಸೊ ಈ ಜ್ಯುವೆಲ್ರಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್, ಓಕೆನಾ? ಈಗ ನಾನು ಸೆಕೆಂಡ್ ಒನ್ ಶೇರ್ ಮಾಡ್ಕೊತೀನಿ. ಇಯರಿಂಗ್ಸ್ ಇದು ಫ್ರೆಂಡ್ಸ್, ಆ ಜ್ಯುವೆಲ್ರಿಗೆ ಇಯರಿಂಗ್ಸ್ ಇದು. ಸೊ ನೋಡಿ, ಈಗ ಬರುತ್ತೆ ಫುಲ್ ಸೆಟ್ಟು, ಹಿಂಗೆ ಬರುತ್ತೆ. ಈಗ ಬಂದು ಡಿಸೈನ್ ಹಿಂಗೆ ಬರುತ್ತೆ. ಸೊ ಇದು ಫುಲ್ ಸೆಟ್ ಇಯರಿಂಗ್ಸ್. ನೋಡಿ ಇನ್ನೊಂದ್ಸರಿ, ಚೆನ್ನಾಗಿದೆ ಫ್ರೆಂಡ್ಸ್. ಈಗ ನಾನು ಎರಡನೇ ಜ್ಯುವೆಲ್ರಿ ತೋರಿಸ್ತೇನೆ ನಿಮಗೆ. ಸೊ ಜ್ಯುವೆಲ್ರೀಸ್ ಎಲ್ಲ ನನ್ನ ಹತ್ರ ಜಾಸ್ತಿ ಇಲ್ಲ ಫ್ರೆಂಡ್ಸ್, ನಾನು ಜಾಸ್ತಿ ಯೂಸ್ ಮಾಡಲ್ಲ. ಸೊ ಇದೊಂದು ಜ್ಯುವೆಲ್ರಿ, ಇದು ಕೂಡ ಸೆಟ್ಟೆ. ಇದು 1 ಗ್ರಾಮ್ ಗೋಲ್ಡ್ ಜ್ಯುವೆಲ್ರಿ ಅಲ್ಲ, ಇದು ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನನ್ನ ಹಸ್ಬೆಂಡ್ ತಂದಿರೋದು ಇದು ಜ್ಯುವೆಲ್ರಿ. ಚೆನ್ನಾಗಿದೆ, ಇದು ಸಿಂಪಲ್ಲಾಗಿ ಸ್ಯಾರೀಸ್ಗೆ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್, ಚೆನ್ನಾಗಿದೆ. ಇದ್ರ ಸೆಟ್ ಇದೇ ಥರದ್ದು ಇನ್ನೂ ಒಂದಿದೆ, ಚಿಕ್ಕದ ಹಾರ. ಇದು ಲಾಂಗ್ ಚೈನು, ಹಾಕ್ಕೊಂಡ್ರೆ ಈಗ ಬರುತ್ತೆ ನೋಡಿ, ಈಗ ಕಾಣುತ್ತೆ. ಸೊ ಇದು ಕೂಡ ಚೆನ್ನಾಗಿದೆ. ಹಾಗೆ ಫ್ರೆಂಡ್ಸ್, ನಾನು ಇನ್ನೊಂದು ಜ್ಯುವೆಲ್ರಿ ಇತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಇನ್ನೊಂದು ಜ್ಯುವೆಲ್ರಿ ಸೆಟ್ಟು. ಸೊ ನೋಡಿ, ಸೊ ಇದು ಇನ್ನೊಂದು ಸೆಟ್ಟು ಓಪನ್ ಮಾಡ್ತೀನಿ. ಇದನ್ನ ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡಿದೆ, ಸಿಂಪಲ್ಲಾಗಿ ಯಾವಾಗಾದರೂ ಸ್ಯಾರೀಸ್ ವೇರ್ ಮಾಡ್ಕೊಳ್ಳೋಕ್ಕಷ್ಟೇ. ಚೆನ್ನಾಗಿದೆ, ಸಿಂಪಲ್ಲಾಗಿ ಯಾವಾಗಾದರೂ ಸ್ಯಾರಿ ಹಾಕ್ಕೊಂಡಾಗ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಹೀಗೆ ಬರುತ್ತೆ. ನಾನು ಯಾವಾಗಾದರೂ ಸ್ಯಾರಿಗೆ ವೇರ್ ಮಾಡಿದಾಗ ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ ಫ್ರೆಂಡ್ಸ್. ಈಗ ನನ್ನ ಮಗಳಿದ್ದಾಳೆ, ಇಲ್ಲಾಂದರೆ ನಾನು ಎಲ್ಲ ಹಾಕ್ಕೊಂಡು ತೋರಿಸ್ತಾ ಇದ್ದೆ. ಸೊ ಇದೊಂದು ಸೆಟ್ಟು. ಹಾಗೆ ಫ್ರೆಂಡ್ಸ್, ಮೀಶೋದಲ್ಲಿ ಇನ್ನೊಂದು ಆರ್ಡ್ರ್ ಮಾಡಿದೆ, ಇದು ಲಾಂಗ್ ಚೈನು. ಇದ್ರ ಸೆಟ್ಟು ಇನ್ನೂ ಒಂದಿದೆ. ಸೊ ಮುತ್ತಿನ ಹಾರ ಬರುತ್ತೆ ನೋಡಿ, ಈ ಥರದ್ದು ಲಾಂಗ್ ಚೈನು. ಹಿಂಗೆ ಹಾಕ್ಕೊಡ್ತೀವಿ, ಹಿಂಗೆ ಚೆನ್ನಾಗಿರುತ್ತೆ, ಸ್ಯಾರೀಸ್ಗೆ ಚೆನ್ನಾಗಿರುತ್ತೆ ನೋಡಿ. ಇದು ಲಾಂಗು, ಇನ್ನೊಂದು ಚಿಕ್ಕದಿದೆ, ಇದು ಚಿಕ್ಕದು. ಇಲ್ಲಿಗೆ ಹಾಕ್ಕೊಳ್ಬೇಕು, ಎರಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ನಾನೊಂದು ಸ್ಯಾರಿಗೆ ಹಾಕ್ಕೊಂಡಿದ್ದೆ, ಇದು ನಾನು ಮೀಶೋದಲ್ಲಿ ತೊಗೊಂಡಿತ್ತು. ಇದಕ್ಕೆ ಇಯರಿಂಗ್ಸು ಬಂದಿದ್ದಾವೆ, ಎರಡೆರಡು ಬಂದಿದ್ದಾವೆ ಇಯರಿಂಗ್ ಸೆಟ್. ಚೆನ್ನಾಗಿದೆ ಫ್ರೆಂಡ್ಸ್, ಇದನ್ನು ಕೂಡ ಮೀಶೋದಲ್ಲಿ ತೊಗೊಂಡಿರೋದು. ನಾನು ಜ್ಯುವೆಲ್ರೀಸ್ ಎಲ್ಲ ಜಾಸ್ತಿ ವೇರ್ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ, ಸೊ ಅದಕ್ಕೆ ನಾನು ಜಾಸ್ತಿ ತೊಗೊಳ್ಳೋಣ. ನನ್ನ ಹತ್ರ ಏನೇನಿದಾವೋ ಅದನ್ನೆಲ್ಲ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಇದೊಂದು ಸಿಂಪಲ್ಲು, ನಾನು ಕಾಲೇಜ್ಗೆ ಹೋಗೋ ಟೈಮಲ್ಲಿ ತೊಗೊಂಡಿರೋದು, ಇನ್ನೂ ಇಟ್ಕೊಂಡಿದ್ದೀನಿ. ಚೆನ್ನಾಗಿದೆ, ಇದೊಂದು ಸಿಂಪಲ್ಲಾಗಿ ಹಾಕ್ಕೊಳ್ಳೋಕ್ಕೆ.
ಒಳ್ಳೆ ಲುಕ್ ಕೊಡುತ್ತೆ, ಚೆನ್ನಾಗಿರುತ್ತೆ. ಸೊ ಇದು ನಾನು ಪಾಪುದು ನಾಮಕರಣಕ್ಕೆ ಹಾಕ್ಕೊಂಡಿದ್ದೆ, ಚೆನ್ನಾಗಿದೆ ಇದು. ನನಗೆ ಇದು ತುಂಬ ಇಷ್ಟ ಆಗುತ್ತೆ, ಎಲ್ಲ ಸ್ಯಾರೀಸ್ಗೂ ಇದು ಹಾಕ್ಕೊಳ್ಳೋಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಫ್ರೆಂಡ್ಸ್ ಇನ್ನೂ ಇದ್ದಾವೆ. ಫ್ರೆಂಡ್ಸ್ ಇದೊಂದು ತೊಗೊಂಡಿದ್ದೀನಿ, ಇದು ಕೂಡ ನಾನು ಮೀಶೋದಲ್ಲೇ ತೊಗೊಂಡಿರೋದು. ನೋಡಿ ಈಗ ಬರುತ್ತೆ ಹಾಕ್ಕೊಂಡ್ರೆ, ಇದು ಕೂಡ ತುಂಬ ಚೆನ್ನಾಗಿದೆ ನೋಡಿ. ಸೊ ಇದು ಹೆಂಗಿದೆ ಅಂತ ತೋರಿಸ್ತೀನಿ. ಸೊ ಈಗ ಬರುತ್ತೆ, ಇದು ಕೂಡ ತುಂಬಾ ಚೆನ್ನಾಗಿದೆ, ನನಗೆ ಇದು ಕೂಡ ಇಷ್ಟ ಆಯಿತು. ಸ್ಯಾರೀಸ್ಗೆ ಸಿಂಪಲಾಗಿ ಹಾಕೊಳಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ಇದಕ್ಕೆ ಇಯರಿಂಗ್ಸ್ ಹಿಂಗೆ ಬರುತ್ತೆ. ನೋಡಿ ಸಿಂಪಲಾಗಿ ಜುಮ್ಕಿ ಚೆನ್ನಾಗಿರುತ್ತೆ. ಸೊ ಇದೊಂದು ಸೆಟ್ ಆಯಿತು. ಸೊ ಇದೊಂದು ಫ್ರೆಂಡ್ಸ್ ಆವಾಗಲೇ ತೋರಿಸಿದ್ನಲ್ಲ ಅದ್ರ ಸೆಟ್ ಇದು, ಅದ್ರ ಜೊತೆಗೆ ಹಾಕ್ಕೊಳ್ಳೋದು. ಇದು ಇದೇನು ಸಪ್ರೇಟ್ ಆಗಲ್ಲ, ಬಟ್ ಇದು ಒಂದೇನೂ ಹಾಕ್ಕೊಬೋದು, ಚೆನ್ನಾಗಿ ಕಾಣುತ್ತೆ. ಇದು ಕೂಡ ಚೆನ್ನಾಗಿದೆ ಫ್ರೆಂಡ್ಸ್, ನೋಡಿ ಚೆನ್ನಾಗಿದೆ. ಸಿಂಪಲಾಗಿ ಸ್ಯಾರಿಗೆ ಹಿಂಗೆ ಹಾಕ್ಕೊಳ್ಳೋಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ಲ, ಚೆನ್ನಾಗಿದೆ. ಇಷ್ಟೇ ಫ್ರೆಂಡ್ಸ್, ಇದೆಲ್ಲ ಕಡಿಮೆ ರೇಟಲ್ಲಿ ನಾನು ಸಿಂಪಲ್ಲಾಗಿ ತೊಗೊಂಡಿರೋಂಥ ಜ್ಯುವೆಲ್ರೀಸು, ಅದು ಕೂಡ ಮೀಶೋದಲ್ಲಿ. ಇದು ಮೀಶೋದಲ್ಲೇ ತೊಗೊಂಡಿರೋದು. ಇದು ನಾನು ಸುಮಾರು ಸರಿ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ. ಇದೊಂದು, ಆಮೇಲೆ ಇದು ಅಷ್ಟೇ ಮೀಶೋದಲ್ಲೇ ತೊಗೊಂಡಿರೋದು, ಚೆನ್ನಾಗಿ ಬಂದಿದೆ. ಬ್ಲೂ ಕಲರ್ ಸ್ಯಾರಿ ಏನಾದರೂ ಹಾಕ್ಕೊಂಡಾಗ ಇದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕತ್ಗೆ. ನೋಡಿ ಇದು ಕೂಡ ಚೆನ್ನಾಗಿದೆ. ನಾನು ಆಮೇಲೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಪ್ರತಿಯೊಂದು ಕೂಡ ನಾನು ತೋರಿಸ್ತೀನಿ. ಹಾಗೆ ಆವಾಗಲೇ ನಾನು ತೋರಿಸಿದ್ನಲ್ಲ ಜ್ಯುವೆಲ್ರಿದು, ಅದರದ್ದು ಇಯರಿಂಗ್ಸ್, 2 ಲಾಂಗ್ ಸೆಟ್ದು ತೋರಿಸಿದ್ನಲ್ಲ ಜ್ಯುವೆಲ್ರಿ, ಅದರದ್ದು ಇಯರಿಂಗ್ಸು. ಇದು ಕೂಡ ಚೆನ್ನಾಗಿದೆ ನೋಡಿ. ಆಮೇಲೆ ಇದು ನಾನು ಹೇಳಿದ್ನಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನನ್ನ ಹಸ್ಬೆಂಡ್ ತಂದಿರೋ ಜ್ಯುವೆಲ್ರಿದು ಅಂತ, ಅದರದ್ದು ಸೆಟ್ ಇದು ನೋಡಿ. ಚೆನ್ನಾಗಿದೆ. ಇನ್ನೂ ಸ್ವಲ್ಪ ಆರ್ಡ್ರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಇವಾಗ ಅಮೌಂಟು ಅಷ್ಟಿಲ್ಲ, ಅದಕ್ಕೆ ನಾವು ಯಾವುದು ತೊಗೊಳ್ತಾ ಇಲ್ಲ, ಇಲ್ಲಾಂದರೆ ತೊಗೊಳ್ತಾ ಇದ್ದೆ. ಸೊ ಇದೊಂದು ಮುತ್ತಿನ ಹಾರ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ನನಗೆ ಇದು ಇಷ್ಟ ಆಯಿತು. ಪೆಂಡಲ್ ಲಕ್ಷ್ಮೀದು ದೇವ್ರದ್ದು ಪೆಂಡಲ್ ಇದೆ, ತುಂಬ ಚೆನ್ನಾಗಿದೆ. ಇದು ಕಾಣಿಸ್ತಾ ಇದೆಯಾ? ತುಂಬ ಚೆನ್ನಾಗಿದೆ ಹಾಕ್ಕೊಂಡ್ರೆ. ಇದು ಎಲ್ಲಿ ತೊಗೊಂಡಿದ್ದು ಗೊತ್ತಾ? ನಾವು ರಾಯರ ಮಠಕ್ಕೆ ಹೋದ್ವಲ್ಲ, ಸೊ ರಾಯರ ಮಠಕ್ಕೆ ಹೋದಾಗ ತೊಗೊಂಡಿರೋದು, ಅಲ್ಲಿ ಸಿಂಪಲಾಗಿ ತೊಗೊಂಡಿರೋಂಥ ಹಾರ ಆಯಿತು. ಅದಾದಮೇಲೆ ಇದು ಸಿಂಪಲಾಗಿ ಇದೊಂದು ತೊಗೊಂಡಿದ್ದೀನಿ, ಯಾವಾಗಾದರೂ ಸುಮ್ಮನೆ ಸ್ಯಾರಿಗೆ ಚೆನ್ನಾಗಿರುತ್ತೆ ಅಂತ. ನಾನು ಇನ್ನೂ ಓಪನು ಮಾಡಿಲ್ಲ, ಸಿಂಪಲಾಗಿ ಇದೊಂದು ತೊಗೊಂಡಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಇನ್ನು ಪಾಪುಗೆ ತೊಗೊಂಡಿದ್ದೀನಿ ಒಂದೆರಡು, ತೋರಿಸ್ತೀನಿ. ಅಲ್ಲೇ ರಾಯರ ಮಠದಲ್ಲಿ ತೊಗೊಂಡಿದ್ದೆ, ಇದು ಪಾಪುಗೆ ತೊಗೊಂಡಿದ್ದೀನಿ. ಒಂದು ಸರಿ ಹಾಕಿದ್ದೆ ಪಾಪುಗೆ. ಆಮೇಲೆ ಇದು ಅಷ್ಟೇ, ಇದು ಪಾಪುಗೆ ಹಾಕ್ಬೋದು, ಚೆನ್ನಾಗಿರುತ್ತೆ. ನಾನು ಹಾಕ್ಕೊಬೋದು ಇದು. ಸೊ ಇದು ನಾನು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ, ಪಾಪುಗೆ ಹಾಕೋದು ಚೆನ್ನಾಗಿರುತ್ತೆ ನೋಡಿ. ನಾನು ಹಾಕ್ಕೊಂಡ್ರೆ ಹೀಗಿರುತ್ತೆ, ನಾನು ಹಾಕ್ಕೊಂಡ್ರೆ ಹಿಂಗಿರುತ್ತೆ. ಇದು ಕೂಡ ಚೆನ್ನಾಗಿದೆ ಸಿಂಪಲಾಗಿ, ಬ್ಲ್ಯಾಕ್ ಕಲರ್. ಸಾರಿ, ಉಲ್ಟಾ ತೋರಿಸ್ತಾ ಇದ್ದೀನಿ, ಸಾರಿ ಫ್ರೆಂಡ್ಸ್. ಇವಾಗ ಇದು ಚೆನ್ನಾಗಿದೆ ನೋಡಿ, ಹಿಂಗೆ ಬರುತ್ತೆ, ಚೆನ್ನಾಗಿದೆ. ಇದು ಪಾಪುಗಂತ ತೊಗೊಂಡಿದ್ದು. ಇನ್ನೂ ಅಲ್ಲಿ ಪಾಪುಗಂತ ತೊಗೊಂಡಿದ್ದೀನಿ, ಇದು ಬಳೆ ತೊಗೊಂಡಿದ್ದೀನಿ ಒಂದು, ಇದು ಚೆನ್ನಾಗಿದೆ. ಮತ್ತು ಇದೊಂಥರ ಡಿಸೈನ್ದು ಬಳೆ ತೊಗೊಂಡಿದ್ದೀನಿ. ಆಮೇಲೆ ಪಾಪುದು ಇನ್ನೊಂದಿದೆ ಜ್ಯುವೆಲ್ರಿ, ಇದು ಪಾಪುಗೆ ಅಂತ ತೊಗೊಂಡಿರೋ ಬಳೆ. ಇದು ಆ್ಯಕ್ಚುಲಿ ಪಾಪುಗೆ ಕೊಡಿಸಿರೋದು, ನನ್ನ ಹಸ್ಬೆಂಡ್ ಫ್ರೆಂಡ್ ಇದ್ದಾರಲ್ಲ ಅವ್ರ ಮಿಸ್ಸಸ್ಸು ಪಾಪುಗೆ ಅಂತ ಕೊಡಿಸಿರೋದು. ಇದು ಚೆನ್ನಾಗಿದೆ. ಸೊ ಸದ್ಯಕ್ಕೆ ನನ್ನ ಹತ್ರ ಇರೋದು ಇಷ್ಟೇ ಜ್ಯುವೆಲ್ರೀಸು ಫ್ರೆಂಡ್ಸ್. ಇನ್ನೂ ಇದ್ದಾವೆ,
ನಂದು ಎಂಗೇಜ್ಮೆಂಟ್ದು ಒಂದು ಸೆಟ್ ಇದೆ, ಬಟ್ ಅದನ್ನು ಎತ್ತಿಟ್ಟಿದ್ದೀನಿ, ಎಲ್ಲೆತ್ತಿಟ್ಟಿದ್ದೀನೋ ಗೊತ್ತಿಲ್ಲ. ಅದೆಲ್ಲ ತೆಗಿಬೇಕು, ಅದನ್ನೆಲ್ಲ ತೆಗಿಬೇಕಂದ್ರೆ ಅದಕ್ಕೆ ಅದನ್ನು ತೋರಿಸಿಲ್ಲ. ಅದು ಕೂಡ ಚೆನ್ನಾಗಿದೆ. ಸದ್ಯಕ್ಕೆ ನನ್ನ ಹತ್ರ ಇರೋದು ಇಷ್ಟೇ ಫ್ರೆಂಡ್ಸ್, ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ನನ್ನ ಹತ್ರ ಇರೋದು. ಸೊ ಇನ್ನಷ್ಟು ಜ್ಯುವೆಲ್ರಿ ಸೆಟ್ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ನಾನು ತೊಗೊಂಡ್ರೆ ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ಕೊತೀನಿ. ಸೊ ಇವಾಗ ಈ ಜ್ಯುವೆಲ್ರಿ ಸೆಟ್ ಎಲ್ಲ ಹೇಗಿದೆ, ಇಷ್ಟ ಆಯಿತಾ ಅಂತ ಅಂದ್ಬಿಟ್ಟು ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ. ಸೊ ಸಿಂಪಲ್ಲಾಗಿ ನನ್ನ ಹತ್ರ ಎಷ್ಟಿದೆಯೋ ಅಷ್ಟೇ ತೋರಿಸಿರೋದು. ನಾನು ಜ್ಯುವೆಲ್ರೀಸ್ ಎಲ್ಲ ಜಾಸ್ತಿ ವೇರ್ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ. ಇನ್ಮೇಲೆ ಹಾಕೊಳ್ಳೋಣ, ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ನನ್ನ ಜ್ಯುವೆಲ್ರಿ ಕಲೆಕ್ಷನ್ ಆಗಿತ್ತು. ಸೊ ವಿಡಿಯೋ ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಎವ್ರಿ ಒನ್.